ತಾಯಿ ಚಾಮುಂಡೇಶ್ವರಿ, ಹೀಗೇಕೆ ಈ ರೈತನ ಬಾಳಿನಲ್ಲಿ ಬಿರುಗಾಳಿ ಬೀಸುತ್ತಿರುವೆ ಅಮ್ಮ, ಬೀಸುತ್ತಿರುವೆ. ಈಗ ನನ್ನ ಮನೆಯಲ್ಲಿ ನೋಡಿದರೆ ಬಿಡಿಗಾಸಿಗೆ ಗತಿ ಇಲ್ಲದಂತಾಯಿತು. ನನ್ನ ಬಾಳಲ್ಲಿ ಇದ್ದ ನನ್ನ ಬಾಳೆಯ ಬೆಳೆಯನ್ನು ಯಾರಿಗಾದರೂ ಒಡವಿಟ್ಟು ಅನಯಿಸಿದುಕೊಳ್ಳಬೇಕೆಂದರೆ ನನ್ನ ಬಾಳೆಯ ತೋಟವನ್ನು ಸರ್ವನಾಶ ಮಾಡಿದ್ದಾರೆ ಈ ಊರಿನ ಕಟುಕರು. ಅಂದ ಮೇಲೆ ನನ್ನ ಹೆಂಡತಿಯನ್ನು ಹೇಗೆ ಬದುಕಿಸಿಕೊಳ್ಳಲಿ? ಯಾರಾದ್ರೂ ಈ ರೈತನಿಗೆ ಹಣದ ಸಹಾಯ ಮಾಡಿ ಪುಣ್ಯ ಕಟ್ಕೊಳ್ರಪ್ಪ, ನಿಮಗೆ ಕೈ ಮುಗಿದು ಹೇಳಿಕೊಳ್ಳುವೆ. ಯಾಕಪ್ಪ ನಿನ್ನ ಕಣ್ಣಂಚಿನಲ್ಲಿ ಕಣ್ಣೀರು? ನನ್ನ ತಾಯಿಗೆ ಇನ್ನೂ ಗುಣ ಆಗಲಿಲ್ಲವೇ? ಇಲ್ಲ ಕಂದ, ಇಲ್ಲ. ನಿನ್ನ ತಾಯಿಗೆ ಗುಣವಾಗಬೇಕಾದ್ರೆ 2 ಲಕ್ಷ ಹಣ ಕೇಳ್ತಾ ಇದ್ದಾರಪ್ಪ ಆಸ್ಪತ್ರೆಯಲ್ಲಿ. ಅಮ್ಮ, ಅಪ್ಪ, ಹೇಗಾದರೂ ಮಾಡಿ ನನ್ನ ತಾಯಿಯನ್ನು ಉಳಿಸಿಕೊಡಪ್ಪ, ನಿನ್ನ ಕೈ ಮುಗಿದು ಕೇಳಿಕೊಳ್ತೇನೆ. ಹೇಗೆ ಉಳಿಸಿಕೊಳ್ಳಲಿ ಕಂದ, ಹೇಗೆ ಬದುಕಿಸಿಕೊಳ್ಳಲಿ? ಇದೇನಪ್ಪ ವಿಕ್ರಮ್, ಈಗ ತಾನೇ ಕಾಡಿನಿಂದ ಬಂದೆಯ? ಹೌದಪ್ಪ, ನನ್ನ ತಾಯಿ ಆಸ್ಪತ್ರೆಗೆ ಹೋದ ವಿಷಯ ತಿಳಿದು ಈಗ ತಾನೇ ಬಂದೆ. ಏನಿದು ಅಣ್ಣ, ನಿನ್ನ ಕಣ್ಣಂಚಿನಲ್ಲಿ ಕಣ್ಣೀರು? ನನ್ನ ಅತ್ತಿಗೆ ಇನ್ನೂ ಗುಣಗಿಲ್ಲವೇ? ಇಲ್ಲ ತಮ್ಮ, ಇಲ್ಲ. ನಿನ್ನ ಅತ್ತಿಗೆ ಗುಣವಾಗಬೇಕಾದ್ರೆ ಹಾರ್ಟ್ ಆಪರೇಷನ್ ಮಾಡೋದಕ್ಕಾಗಿ 2 ಲಕ್ಷ ಹಣ ಕೇಳ್ತಾರೆ. ಅದಕ್ಕಾಗಿ ಇದ್ದ ನನ್ನ ಬಾಳೆ ಬೆಳೆ ಮೇಲೆ ಸಾಲ ಕೇಳಬೇಕೆಂದ್ರೆ ನನ್ನ ಬಾಳೆ ತೋಟವನ್ನು ಕತ್ತರಿಸಿ ಹಾಕಿದ್ದಾರೆ ಈ ಊರಿನ ಪಾಪಿಗಳು. ಅಪ್ಪ, ನಮ್ಮ ಬಾಳೆ ತೋಟ ಸರ್ವನಾಶ ಮಾಡಿದ್ದು ಬೇರೆ ಯಾರಲ್ಲಪ್ಪ, ಇದೇ ಊರ ಬಂಟಗೌಡ. ಹೌದು ಅಣ್ಣ, ಹೌದು. ನಮ್ಮ ತೋಟವನ್ನು ಹಾಳು ಮಾಡಿದ ಸೈಡಿಗಾಗಿ ಇಂದು ಆ ಗೌಡನ ಮನೆಗೆ ನುಗ್ಗಿ 1 ಲಕ್ಷ ಪರಿಹಾರಧನ ತಂದಿದ್ದೇವೆ. ಏನು, ನಮ್ಮ ಗೌಡರು ಪರಿಹಾರಧನ ಕೊಟ್ಟಿದ್ದಾರೆ? ಒಳ್ಳೆಯದಾಯ್ತು ತಮ್ಮ, ಒಳ್ಳೆಯದಾಯ್ತು. ವಿಕ್ರಮ್, ಈ ಹಣವನ್ನು ತೆಗೆದುಕೊಂಡು ಬಾ, ಆಸ್ಪತ್ರೆಗೆ ಕಟ್ಟಿ ಬರೋಣ. ನಡಿ ಅಪ್ಪಾಜಿ, ಬೇಗ ಹೋಗಿ ನಮ್ಮ ತಾಯಿನ ಬದುಕಿಸಿಕೊಳ್ಳೋಣ. ಮಾವ ಅಂದ ಹಾಗೆ ಇವನು ಯಾರು? ಇವನು ಬೇರೆ ಯಾರು ಅಲ್ಲ ಸರೋಜ, ನನ್ನ ಗೆಳೆಯನ ಮಗ. 10 ವರ್ಷಗಳ ಹಿಂದೆ ಆಸ್ತಿಗೋಸ್ಕರ ಇವನ ತಂದೆ ತಾಯಿಯನ್ನು ಈ ಊರಿನ ರೌಡಿಗಳು ಕೊಂದು ಹಾಕಿದರು. ಆಗ ಇವನನ್ನು 10 ವರ್ಷದ ಬಾಲಕನಿದ್ದ. ಈಗ ಇವನನ್ನು ಕೂಡ ಕೊಂದು ಹಾಕುತ್ತಾರೆಂಬ ಭಯಕ್ಕಾಗಿ ಬೆಟ್ಟದಲ್ಲಿ ಗುಡಿಸಲು ಕಟ್ಟಿ ಜೋಪಾನ ಮಾಡಿದೆ. ಈಗ ಬೆಳೆದು ದೊಡ್ಡವನಾಗಿ ನಮ್ಮ ಮನೆಗೆ ಬಂದಿದ್ದಾನೆ. ಕೈಯಲ್ಲಿ ಬ್ಯಾಗ್ ಹಿಡಿದುಕೊಂಡು ನಿಂತಿದ್ದಾರಲ್ಲ, ಏನಿದೆ ಅದರಲ್ಲಿ? ಇದರಲ್ಲಿ 1 ಲಕ್ಷ ಹಣವಿದೆ ಸರೋಜ, ಆಸ್ಪತ್ರೆಗೆ ತುಂಬಾ ಬೇಕಾಗಿದೆ. ಹಾಗಿದ್ರಿ ಈಗಲೇ ಆ ಹಣವನ್ನು ನನ್ನ ಕೈಗೆ ಕೊಟ್ಬಿಡಿ, ನನಗೆ ಬೇಕಾದ ಒಡವೆಗಳನ್ನು ಮಾಡಿಸಿ ಹಾಕಿಕೊಳ್ಳುತ್ತೇನೆ. ಬೇಡ ಸರೋಜ, ಬೇಡ. ನನ್ನ ಅತ್ತಿಗೆ ಹಾರ್ಟ್ ಆಪರೇಷನ್ ಇದೆ, ಅದಕ್ಕಾಗಿ ದುಡ್ಡನ್ನು ಆಸ್ಪತ್ರೆಗೆ ತುಂಬಾ ಬೇಕಾಗಿದೆ. ನನ್ನ ಅತ್ತಿಗೆ ಗುಣವಾಗಿ ಬಂದ ಮೇಲೆ ನಾನೇ ನಿನಗೆ ಬಂಗಾರದ ಒಡಿ ಮಾಡಿಸಿಕೊಡ್ತೇನೆ. ನಿಜವಿದೆ ಅಮ್ಮ, ನನ್ನ ತಮ್ಮ ಹೇಳುವ ಮಾತು. ಮುಂದಿನ ವರ್ಷ ಹೊಲದ ಪೀಕ್ ಬಂದ ಕೂಡಲೇ ನಾನೇ ನಿನಗೆ ಬಂಗಾರದ ಒಡವೆ ಮಾಡಿಸಿಕೊಡ್ತೇನಮ್ಮ, ಮಾಡಿಸಿಕೊಡ್ತೇನೆ. ಅದೆಲ್ಲ ನನಗೆ ಬೇಕಾಗಿಲ್ಲ ಮಾವ, ನನಗೆ ಹಣ ಬೇಕು ಅಷ್ಟೇ. ಸರೋಜ, ಈ ಹಣವನ್ನು ಆಸ್ಪತ್ರೆಗೆ ಕಟ್ಟದಿದ್ದರೆ ನನ್ನ ಅತ್ತಿಗೆ ಹೆಣ ಬೀಳುವುದು ಖಂಡಿತ. ನಿನ್ನ ಅಧಿಕಾರ ನನ್ನ ಮುಂದೆ ಚಲಾಯಿಸಬೇಡ. ನಾನು ತನ್ನ ನಾಯಿ ನೀನು. ನಾನೇನು ನಾಯಿಯಾಗಿ ಮನೆಗೆ ಬಂದಿಲ್ಲ. ನಿನ್ನನ್ನು ಪ್ರೀತಿ ಮಾಡಿ ನನ್ನ ಹೆಸರಿಗಿರೋ 10 ಎಕರೆ ಜಮೀನನ್ನು ತೆಗೆದುಕೊಂಡು ಬಂದು ನಿನ್ನನ್ನು ಮದುವೆ ಆಗಿ ಮನೆಗೆ ಬಂದಿದ್ದೇನೆ. ನೀನು ಹೇಳೋ ಮಾತು ಸತ್ಯ ಇದೆ ಸರೋಜವ, ಆದ್ರೆ ಮನೆ ಪರಿಸ್ಥಿತಿ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಎಲ್ಲೋ ಅನರ್ಥದ ಮಾತು ಹೇಳೋ ಅನಾಥ. ನಾನು ಈ ಮನೆಯ ಯಜಮಾನಿ, ನನಗೆ ಬೇಕಾದ ಒಡವೆಗಳನ್ನು ಹಾಕಿಕೊಂಡು ಮೆರೆಯಬೇಕೆನ್ನುವುದೇ ನನ್ನ ಆಸೆ. ನಿನ್ನ ಆಸೆಗೆ ಸ್ವಲ್ಪ ಮಿತಿರಲ್ಲ. ಈ ನಿಮ್ಮ ಉಪ
ಉಪದೇಶ ನನಗೆ ಬೇಕಾಗಿಲ್ಲ. ನನ್ನ ಮನಸ್ಸಿಗೆ ಬಂದ ಹಾಗೆ ನಾನ್ ಮಾಡ್ತೀನಿ, ನಿಮಗೆ ತಿಳಿದ ಹಾಗೆ ನೀವು ಮಾಡಿ. ಅಣ್ಣ, ಅವಳನ್ನು ಮಾತನ್ನು ಏನು ಕೇಳುತ್ತಿರುವೆ? ಮೊದಲು ಈ ಸೂಟ್ ಕೇಸ್ ತೆಗೆದುಕೊಂಡು ಆಸ್ಪತ್ರೆಗೆ ಹಣವನ್ನು ಕಟ್ಟಿ ಬಾ. ವಿಕ್ರಮ್, ಈ ಸುಟ್ಕೇಸ್ ತೆಗೆದುಕೊಂಡು ಬಾ, ಆಸ್ಪತ್ರೆಗೆ ಕಟ್ಟಿ ಬರೋಣ. ನಡಿ ಅಪ್ಪಾಜಿ, ಹೋಗೋಣ. ಅಪಾರ ಅಪಾರ ಬೆಳಗಾವಿ ಕೇಲಿ ಆಸ್ಪತ್ರೆಯಲ್ಲಿ ಅವರು ತೀರಿಕೊಂಡ್ರು. ಅಪಾರ ಅವರು ತೀರಿಕೊಂಡರು. ಏನು? ನನ್ನ ಹೆಂಡತಿ ತೀರಿಕೊಂಡಳೆ. ನನ್ನನ್ನು ಹೋದೆಯ ಸತ್ತ ಮೇಲೆ ಖಂಡಿತ ಬದುಕೋದಿಲ್ಲ ಕಾವೇರಿ. ನಿನ್ನ ಮಗನನ್ನು ಪರದೇಶಿ ಮಾಡಿ ಹೋಗುತ್ತಾರೆ. ಇನ್ನು ಮುಂದೆ ಯಾರನ್ನು ಅಮ್ಮ ಎಂದು ಕರೆಯಲಿ. ಅಮ್ಮ, ನಿನ್ನ ಮುದ್ದು ಮಗನಂತೆ ನಿನ್ನೊಂದಿಗೆ ಇದ್ದು ಜೀವನ ಮಾಡಬೇಕೆಂದರೆ ಸ್ವತ್ತು ಸ್ವರ್ಗ ಸೇರಿದೆ ಆ ತಾಯಿ, ಸ್ವತ್ತು ಸ್ವರ್ಗ ಸೇರಿದೆ. ಅತ್ತಿಗೆ ಹೆತ್ತ ಮಗನಂತೆ ತೊತ್ತು ಮಾಡಿ ಉಣಿಸುತ್ತಿದ್ದೆ. ನೀ ಸತ್ತ ಮೇಲೆ ನಾ ಖಂಡಿತ ಬದುಕುವುದಿಲ್ಲ ಅತ್ತಿಗೆ, ಖಂಡಿತ ಬದುಕುವುದಿಲ್ಲ. ಕಾವೇರಿ, ನಿನ್ನನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕಂಡವರ ಕಾಲು ಹಿಡಿದು ಬೇಡಿಕೊಂಡರು. ಯಾರು ಹಣ ಕೊಡ್ಲಿಲ್ಲ ಕಾವೇರಿ, ಯಾರು ಹಣ ಕೊಡ್ಲಿಲ್ಲ ಈ ಪಾಪಿಗೆ. ನನ್ನನ್ನು ಕ್ಷಮಿಸಿ ಬಿಡು ಕಾವೇರಿ, ನನ್ನನ್ನು ಕ್ಷಮಿಸಿ ಬಿಡು. ಅಮ್ಮ, ನಾನು ಅಮ್ಮ ಎಂದರೆ ಸಾಕು, ಕೆನ್ನೆಗೆ ಮುತ್ತಿಟ್ಟು ಬಾಯಿಗೆ ತುತ್ತಿಟ್ಟು ಉಣಿಸುತ್ತಿದ್ದೆ. ಅಮ್ಮ, ಉಣಿಸುತ್ತಿದ್ದೆ. ಇಲ್ಲದೆ ಹೇಗೆ ಬದುಕಲಿ ತಾಯೇ, ಹೇಗೆ ಬದುಕಲಿ? ಹೊಲದಲ್ಲಿ ನಾನು ಹೊಂಬನಂತೆ ದುಡಿದು ಬೆವರು ಸುರಿಸುವುದನ್ನು ಕಂಡು ನಿನ್ನ ಸೀರೆಯ ತೆರಗಿನಿಂದ ನನ್ನ ಮುಖ ಒರೆಸುತ್ತಿದ್ದೆ ಕಾವೇರಿ, ಒರೆಸುತ್ತಿದ್ದೆ. ನಿನ್ನಂತ ಧರ್ಮ ಪತ್ನಿಯನ್ನು ಕಳೆದುಕೊಂಡು ಹೇಗೆ ಜೀವನ ಸಾಗಿಸಲಿ, ಹೇಗೆ ಜೀವನ ಸಾಗಿಸಲಿ? ಅಣ್ಣ, ದೇವರಂತ ಅತ್ತಿಗೆ ಸತ್ತ ಮೇಲೆ ಹೇಗೆ ಜೀವನ ಸಾಗಿಸೋದು? ನಾಯಿ ಮನೆಯಲ್ಲಿ ಹೇಗೆ ಜೀವನ ಸಾಗಿಸೋದು? ನೀ ಸತ್ತ ಮೇಲೆ ಎದ್ದ ಮಗನನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋಗಲಿ, ಹೇಗೆ ಬದುಕಲಿ? ಸಮಾಧಾನ ಮಾಡ್ಕೊಳ್ಳಿ ಯಜಮಾನ್ರಿ, ಸಮಾಧಾನ ಮಾಡ್ಕೊಳ್ಳಿ. ಸ್ವತ್ತು ಸ್ವರ್ಗ ಸೇರಿದ ಆ ತಾಯಿಯ ಅಂತ್ಯ ಸಂಸ್ಕಾರ ಮಾಡೋಣ ಬನ್ನಿ. ಯು ಆರ್ ಅಂಡರ್ ಅರೆಸ್ಟ್. ಯಾಕೆ ಸಾಹೇಬರೇ, ನಾವೇನು ಹೊತ್ತು ತಪ್ಪು ಮಾಡಿದ್ದೇವೆ? ತಪ್ಪು ಮಾಡಿದ್ದೀರಾ ನಿಮ್ಮ ಮನೆಯಲ್ಲಿ? ನಿಮ್ಮ ಮನೆಯಲ್ಲಿ ಕೋಟಾಂಡಿ ಅವರ ನಡೀತಿದೆ. ಏನು ಹೇಳುತ್ತಿದ್ದೀರಿ ಸಾಹೇಬ್ರೆ? ನಮ್ಮ ಮನೆಯಲ್ಲಿ ಕೋಟಾನು ವ್ಯವಹಾರನ? ಇಲ್ಲ ಸಾಹೇಬ್ರೆ, ಇಲ್ಲ. ಹಾಗಾದ್ರೆ ಸುಟ್ಕೇಸ್ನಲ್ಲಿ ಏನಿದೆ ಬೀಜ ತೋರಿಸು. ಹಾಗಾದ್ರೆ ಸುಟ್ಕೇಸ್ನಲ್ಲಿ ಏನಿದೆ ಬೀಜ ತೋರಿಸು. ಸರ್, ಇದರಲ್ಲಿ ಕೋಟಾ ನೋಟ್ ಇಲ್ಲ, ಬೇಕಿದ್ರೆ ನೀವೇ ನೋಡಿ.
ಮಾಡ್ತೇವೆ ಬದ್ಮಾಸ್. ಇದರಲ್ಲಿ ಕೋಟಾಂಡ್ ಇದೆ, ಅದಕ್ಕಾಗಿ ನೀನು ಅರೆಸ್ಟ್ ಆಗಲೇಬೇಕು. ಅರೆಸ್ಟ್ ಮಾಡಬೇಡಿ ಸಾಹೇಬ್ರೆ, ಅರೆಸ್ಟ್ ಮಾಡಬೇಡಿ. ಈ ದುಡ್ಡು ಕೊಟ್ಟಿದ್ದು ಈ ಊರಿನ ನಂಜೇಗೌಡ. ಲೇ ನಾಲ್ಕು ನನ್ನ ಮಕ್ಕಳ್ರೆ, ಮಾಡೋದೆಲ್ಲ ನೀವು ಮಾಡಿ ಈಗ ಗೌಡನ ಮೇಲೆ ಹಾಕಲಿಕ್ಕೆ ನಾಚಿಕೆ ಆಗೋದಿಲ್ವಾ? ಬಿಸಿ ಅರೆಸ್ಟ್ ಮಾಡಿ ಇವನನ್ನು. ಈ ವಿಕ್ರಮನನ್ನು ಬಿಟ್ಟು ಬಿಡಿ ಸಾಹೇಬ್ರೆ. ನಿಮಗೆ ಬೇಕಾದರೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಬೇಕಾದ್ರೆ ನನ್ನನ್ನು ಅರೆಸ್ಟ್ ಮಾಡಿ ಸಾಹೇಬ್ರೆ, ನನ್ನನ್ನು ಅರೆಸ್ಟ್ ಮಾಡಿ. ಹಾಗೆ ನಿನ್ನನ್ನು ಬಿಡಲಕ್ಕೆ ಬರೋದಿಲ್ಲ, ಯಾಕಂದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿರೋದು ನೀನು, ಅದಕ್ಕಾಗಿ ನಿನ್ನನ್ನು ಅರೆಸ್ಟ್ ಮಾಡಲೇಬೇಕು. ಸರ್, ನಮ್ಮ ತಾಯಿ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾಳೆ. ಅವಳ ಅಂತ್ಯ ಸಂಸ್ಕಾರ ಮಾಡೋವರೆಗೆ ಬಿಟ್ಟು ಬಿಡಿ ಸರ್, ನಿಮ್ಮ ಕೈ ಮುಗಿತೇನೆ. ಹಾಗೆ ಬಿಡಲಕ್ಕೆ ಬರೋದಿಲ್ಲ, ನೀನು ಅರೆಸ್ಟ್ ಆಗಲೇಬೇಕು. ನಡಿ ಮಗನ ಸ್ಟೇಷನ್ಗೆ. ಅಮ್ಮ ಅಮ್ಮ, ನಿನ್ನ ಮನೆ ಅನ್ನ ತಿಂದು ಬೆಳೆದು ದೊಡ್ಡವನಾದು ನಿನ್ನ ಮಣ್ಣಿಗೂ ಕೂಡ ಆಗಲಿಲ್ಲ ತಾಯಿ. ಪಾಪಿ, ನಿನ್ನ ಮಣ್ಣಿಗೂ ಕೂಡ ಆಗಲಿಲ್ಲ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅನ್ನ? ಎಲ್ಲಿದೆಯೋ ನ್ಯಾಯ? ಓ ಬಡವನ ನ್ಯಾಯವ ಕೇಳುವದಿ ಅನ್ಯಾಯ. ಬಡವನ ನ್ಯಾಯವ ಕೇಳುವದಿ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ ಅನ್ನ? ಎಲ್ಲಿದೆಯೋ ನ್ಯಾಯ? ಬಡವನ ನ್ಯಾಯವ ಕೇಳುವುದೇ ಅನ್ಯಾಯ. ವಿಕ್ರಮ, ಜೋರು ಹುಲಿಗಳಂತೆ ಕೂಡಿ ಬದುಕಬೇಕೆಂದರೆ ನನ್ನನ್ನು ಹಗಲು ಜೈಲು ಸೇರಿದೆಯಾ ವಿಕ್ರಮ? ಜೈಲು ಸೇರಿದೆಯಾ? ಅಯ್ಯೋ ದೇವ್ರೆ, ಇದೆಂತ ಬಿರುಗಾಳಿ ಬೀಸುತ್ತಿರುವೆ ಅಮ್ಮ, ಬೀಸುತ್ತಿರುವೆ. ಅಲ್ಲಿ ನೋಡಿದರೆ ನನ್ನ ಹೆಂಡತಿಯ ಸಾವು, ಇಲ್ಲಿ ನೋಡಿದರೆ ವಿಕ್ರಮ್ ಜೈಲಿಗೆ ಹೋದನು. ಇದನ್ನು ನೋಡಿ ನಾನು ಹೇಗೆ ಸಹಿಸಲಿ ದೇವ್ರೆ, ಹೇಗೆ ಸಹಿಸಲಿ? ಅಪಾರ ಅಪಾರ, ಹೇಗಾದರೂ ಮಾಡಿ ಆ ತಾಯಿ ಅಂತ ಸಂಸ್ಕಾರ ಮಾಡೋಣ. ನಡ್ರಿ ಸಾವ್ಕಾರ, ನಡ್ರಿ. ನಡೆಯಪ್ಪ, ಹೋಗೋಣ, ನಡೆ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ನಗತೈತಿ ಜೀವ ಅಲ್ಲಿ, ಅಳತೈತಿ ದೈವ ಅಲ್ಲಿ. ವಿಧಿಯಾಟ ಕಂಡು ಯಾರು ಮಾನವ? ವಿಧಿಯಾಟ ಕಂಡು ಯಾರು ಮಾನವ? ಅಳತೈತಿ ಜೀವ ಅಲ್ಲಿ, ನಗತೈತಿ ದೈವ ಅಲ್ಲಿ. ಅಳತೈತಿ ದೈವ ಅಲ್ಲಿ, ನಗತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡು ಯಾರು ಮಾನವ? ವಿಧಿಯಾಟ ಕಂಡು ಯಾರು ಮಾನವ? तुझको पहचान लो मैं हूँ
ಲೇಗಿಜ ನಾನು ಹೊಡೆದ ಮೋಸದ ಬಾಣಕ್ಕೆ ನೀನು ಸಜಾಗುತ್ತೆ ಎಂದು ನಾನು ತಿಳಿದುಕೊಂಡ್ರೆ ಕೈ ತಪ್ಪ್ಯ ರಣವಿಕ್ರಮ ಕೈದಾಗಿ ಬಿಟ್ಟ. ಅಂದಮೇಲೆ ಈ ರೈತನ ರಾಜ್ಯಕ್ಕೆ ನಾನೇ ಮಹಾರಾಜ. ಲೇಗಿಜ ನಿನ್ನ ಮನೆಯಿಂದ ಮಾನತ್ತರಿಗೆ ಹಾರಿ ಬರುವ ಬಣ್ಣ ಬಣ್ಣದ ಹಕ್ಕಿಗಳಿಗೆ ಕುಕ್ಕಿ ತಿನ್ನುವ ಕಾಲಿನಶೆಯನ್ನು ತೋರಿಸಿ ಕೊಕ್ಕಿ ತಿನ್ನಲು ಬಂದ ಹಕ್ಕಿಗೆ ನನ್ನ ಕಾಮದ ಬಲೆ ಬೀಸಿ ಅದರ ರೆಕ್ಕೆಯನ್ನು ಕತ್ತರಿಸಿ ನನ್ನ ಪ್ರೇಮ ಪಂಜರದಲ್ಲಿ ಇಟ್ಟುಕೊಳ್ಳದಿದ್ದರೆ ನನ್ನ ಹೆಸರು ನೆರಳಾಗ್ರ ನಂಜೇಗೌಡನೇ